ಮತ್ತೆ ಮುಖ್ಯವಾಗಿ ನಿಮ್ಮ ವೆಯ್ಟ್ಗೂ ಅದಕ್ಕೂ ಸಂಬಂಧ ಇರಲಿಲ್ಲ. ಕೆಲವು ಮೊನ್ನೆ 134 kg ಅವ್ರಿರೋದು. 134 kg ಅಂತಂದ್ರೆ ಇಟ್ ಇಸ್ ವೆರಿ ಹೈ. ಎಲ್ಲೋದ್ರು ವೆಯ್ಟ್ ಲಾಸ್ ಮಾಡಿ ಇಲ್ಲಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ವಿಡಿಯೋನ ತೆಗೆದಿದ್ದೀನಿ, ವಿಡಿಯೋ ಹಾಕ್ತೀನಿ. ಅವ್ರದ್ದು ಹತ್ರ 90% ನೋವು ಕಡಿಮೆ ಆಗಿದೆ ಅವ್ರಿಗೆ. ಮಂಡಿ ನೋವು ಹೋಗಿಬಿಟ್ಟಿದೆ, ಸೊಂಟ ನೋವು ಇನ್ನೊಂದು 50% ಉಳ್ಕೊಂಡಿದೆ. ಸೊ ಹೆಂಗೆ ಅದು ಆಯ್ತು ಅಂತಂದ್ರೆ ಬಿಕಾಸ್ ಈ ಪ್ರೊಸೆಸ್ ಇಂದ ಜೊತೆಗೆ ಅವ್ರಿಗೆ ಇಂಜೆಕ್ಷನ್ಸ್ ಎಲ್ಲ ಮಾತ್ರ ಎಲ್ಲ ಕೊಟ್ಕೊಂಡು ಬೋನ್ ನ ಸ್ಟ್ರೆಂತ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ವಿ. ಹಂಗಾಗಿ ನಿಮ್ಮ ದೇಹದ ತೂಕಕ್ಕೂ ನಿಮ್ಮ ಮಂಡಿ ನೋವಿಗೆ ಯಾವುದೇ ಸಂಬಂಧ ಇಲ್ಲ. ಬಟ್ ಫ್ಯಾಟಿ ಲಿವರ್ ಇದೆ, ವಿಸರಲ್ ಫ್ಯಾಟ್ ಇದೆ. ವಿಸರಲ್ ಫ್ಯಾಟ್ ಕಮ್ಮಿ ಮಾಡ್ಕೊಳ್ಳೋಣ ಅಂದ್ರೆ ಹೊಟ್ಟೆ ಒಳಗಡೆ ಲಿವರ್ ಮೇಲೆ ಫ್ಯಾಟ್ ಡಿಪಾಸಿಟ್ ಆಗಿದೆ. ಅದೇನಕ್ಕೆ ಡಿಪಾಸಿಟ್ ಆಗಿದೆ? ಸಕ್ಕರೆ, ಆಮೇಲೆ ಈ ಫ್ರೂಟ್ಸು, ಫ್ರಕ್ಟೋಸ್ ಜಾಸ್ತಿ ಇರ್ತಕ್ಕಂಥ ಅಂಶಗಳು ತಗೊಂಡಿರೋದ್ರಿಂದ ಜಾಸ್ತಿ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಕೊಂಡು ಅದನ್ನ ಕಮ್ಮಿ ಮಾಡೋಣ, ಕಂಪ್ಲೀಟ್ ಆಗಿ ಹೋಗುತ್ತೆ ನಿಮಗೆ. ಓಕೆನಾ? ಸೊ ಆ ಥರ ಫೋಕಸ್ ಮಾಡೋಣ. ಉಪ್ಸ ಬರ್ತಿದೆಯಲ್ಲ, ಅದೇ ಯಾಕಂದ್ರೆ HSCRP ಎಲ್ಲ ಜಾಸ್ತಿ ಇದೆ ನಿಮಗೆ, ಮತ್ತೆ ಸ್ವಲ್ಪ ಅಲರ್ಜಿಕ್ ಅಂಶ ಇದೆ ಮೈಯಲ್ಲಿ, ಅದನ್ನೆಲ್ಲ ಕಮ್ಮಿ ಮಾಡೋಣ. ಇವಾಗ ಗಟ್ಟೆ ಕ್ಲೆನ್ಸ್ ಮಾಡೋಣ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಕಾಯಿಲೆಗಳಿಗೂ ಮೂಲ ಬಂದು ರೂಟ್ ಕಾಸ್ ಬಂದು ಕರಳು. ಆ ಕರಳು ಒಂದು ಲೆವೆಲ್ಗೆ ಕ್ಲೀನ್ ಮಾಡ್ತಾ ಹೋಗ್ತೀನಿ ಮೆಡಿಸಿನ್ಸ್ ಎಲ್ಲ ಕೊಟ್ಕೊಂಡು. ಹರಿತಕ್ಕಿ ಪೌಡರ್ ತಗೊಂತಿದ್ರಿ ಅಲ್ವಾ? ಹರಿತಕ್ಕಿ ಕೊಟ್ಟಿದ್ನಲ್ಲ ಪೌಡ್ರು ತಗೊಂತಿದ್ರಲ್ಲ, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. ಅದು ಹರಿತಕ್ಕಿನಲ್ಲೇ ಇನ್ನೂ ಸ್ವಲ್ಪ ಸರಿ ಆಗ್ಬೇಕಾಗಿತ್ತು. ಅದು ಮಜ್ಜಿಗೆಯಲ್ಲಿ ತಗೊಂತೀರಾ, ಬಿಸಿನೀರಲ್ಲಿ ತಗೊಂತಿದ್ರ? ಮಜ್ಜಿಗೆನಲ್ಲಿ ತಗೊಂತಿದ್ರಲ್ಲ, ಓಕೆ. ಸ್ವಲ್ಪ ಆ ಪೌಡರ್ ಚೇಂಜ್ ಮಾಡಿ ಕೊಡ್ತೀನಿ. ಸ್ವಲ್ಪ ಮೋಷನ್ ಸ್ವಲ್ಪ ಫ್ರೀ ಆಗ್ತಾ ಹೋಗುತ್ತೆ. ಹಿಂಗೆ ವೆಯ್ಟ್ ಲಾಸ್ ಆಗ್ತೀರಾ ನೀವು, ಬಟ್ ವೆಯ್ಟ್ ಲಾಸ್ಗೂ ಮಂಡಿನೂ ಡೈರೆಕ್ಟ್ ಸಂಬಂಧ ಇಲ್ಲ. ಈ ಟ್ರೀಟ್ಮೆಂಟ್ ಅಲ್ಲಿ ಬೋನ್ ಗಟ್ಟಿ ಆಗ್ಬೇಕು, ನ್ಯಾಚುರಲಿ ಬಾಡಿ ಡಿಟಾಕ್ಸ್ ಆಗ್ತಾ ಹೋಗ ಲಿವರ್ ಕ್ಲೀನ್ ಆಗುತ್ತೆ, ಹಂಗಾಗಿ ವೆಯ್ಟ್ ಲಾಸು ಆಗ್ತೀರಾ. ಬಟ್ ವೆಯ್ಟ್ ಲಾಸ್ಗೂ ಮಂಡಿ ನೋವು ಹೋಗ್ಬೇಕಂದ್ರೆ ವೆಯ್ಟ್ ಲಾಸ್ ಆಗ್ಲೇಬೇಕು ಅಂತಕ್ಕಂಥ ಒಂದು ಮಿಥ್ಯ ಅದು. ಓಕೆನಾ? ಅನ್ನೋರ್ಕೊಂಡು ಇದು ಮಾಡೋಣ.